ಓಂ ಗಣೇಶಾಯ ನಮಃ. ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಎಷ್ಟೋ ಜನರನ್ನು ನಾವು ಮೇಲ್ನೋಟಕ್ಕೆ ನೋಡಿ ಇವರು ಇಂಥವರೇ ಎಂದು ಸುಲಭವಾಗಿ ಅಳೆದುಬಿಡುತ್ತೇವೆ. ಆದರೆ ಜ್ಯೋತಿಷ್ಯಶಾಸ್ತ್ರದ 12 ರಾಶಿಗಳಲ್ಲಿ ಎಷ್ಟೇ ಜ್ಯೋತಿಷಿಗಳು ಮನಃಶಾಸ್ತ್ರಜ್ಞರು ತಲೆಕೆಡಿಸಿಕೊಂಡರೂ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ಏಕೈಕ ನಿಗೂಢ ರಾಶಿಯೆಂದರೆ ಅದು ವೃಶ್ಚಿಕ ರಾಶಿ. ನೀವು ವೃಶ್ಚಿಕ ರಾಶಿಯವರನ್ನು ನೋಡಿದಾಗ ಅವರ ಮುಖದಲ್ಲಿ ಒಂದು ಪ್ರಶಾಂತವಾದ ಸಾಗರದ ಮೌನ ಕಾಣುತ್ತದೆ. ಆದರೆ ಆ ಸಾಗರದ ಆಳದಲ್ಲಿ ಎಂಥದ್ದೇ ಸುನಾಮಿ ಎದ್ದಿದ್ದರೂ ಅದನ್ನು ಎದುರಿಗಿರುವವರಿಗೆ ಕಿಂಚಿತ್ತೂ ಸುಳಿವು ಕೊಡದಂತೆ ನಗುನಗುತ್ತಾ ಬದುಕುವ ಅದ್ಭುತ ಕಲೆ ಇವರಿಗೆ ಕರಗತವಾಗಿದೆ. ಸ್ನೇಹಿತರೆ, ಈ ಹಿಂದೆ ನಾವು ವೃಶ್ಚಿಕ ರಾಶಿಯವರ ಗುಣಸ್ವಭಾವಗಳ ಬಗ್ಗೆ ವಿಡಿಯೋ ಮಾಡಿದಾಗ ನೀವೆಲ್ಲರೂ ನೀಡಿದ ಅದ್ಭುತ ಪ್ರತಿಕ್ರಿಯೆ ನಮಗೆ ಬೆರಗು ಮೂಡಿಸಿತು. ಸಾವಿರಾರು ವೃಶ್ಚಿಕ ರಾಶಿಯವರು ಕಮೆಂಟ್ ಮಾಡಿ, ನಾವು ಹೊರಗಡೆ ಮಾತ್ರ ಗಟ್ಟಿ, ಆದರೆ ಒಳಗಡೆ ಪ್ರತಿದಿನ ನರಕ ಅನುಭವಿಸುತ್ತಿದ್ದೇವೆ. ನಮ್ಮದೇ ಆಲೋಚನೆಗಳು ನಮ್ಮ ನೆಮ್ಮದಿ ಕೆಡಿಸಿವೆ, ದಯವಿಟ್ಟು ಪರಿಹಾರ ತಿಳಿಸಿ ಎಂದು ಕೇಳಿಕೊಂಡಿದ್ದೀರಿ. ಹೌದು, ವೃಶ್ಚಿಕ ರಾಶಿಯವರು ಎದುರಾಗಿ ಬರುವ 100 ಶತ್ರುಗಳನ್ನು ಒಂಟಿ ಕೈಯಲ್ಲಿ ಸದೆಬಡಿಯಬಲ್ಲರು. ಆದರೆ ಅವರ ಅಸಲಿ ಶತ್ರುಗಳಿರುವುದು ಹೊರಗಿನ ಪ್ರಪಂಚದಲ್ಲಿ ಅಲ್ಲ, ಅವರದೇ ಮನಸ್ಸಿನ ಕತ್ತಲ ಕೋಣೆಯಲ್ಲಿ. ಇಂದು ನಾವು ನಿಮ್ಮನ್ನು ಒಳಗಿಂದೊಳಗೆ ಸುಡುತ್ತಿರುವ ಆ 3 ಪ್ರಮುಖ ಶತ್ರುಗಳು ಯಾರು ಮತ್ತು ಜ್ಯೋತಿಷ್ಯ ಹಾಗೂ ಮನಃಶಾಸ್ತ್ರದ ಪ್ರಕಾರ ಈ ದೋಷಗಳಿಂದ ಹೊರಬರಲಿರುವ ನಿಖರವಾದ ಉಪಾಯಗಳೇನು, ರೆಮಿಡೀಸ್ ಎಂಬುದನ್ನು ಎಳೆಯೆಳೆಯಾಗಿ ಬಿಡಿಸಿಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯ ಮಹಾಶತ್ರು ಟ್ರಸ್ಟ್ ಇಶ್ಯೂಸ್ ಮತ್ತು ಓವರ್ ಥಿಂಕಿಂಗ್, ಅಪನಂಬಿಕೆ ಮತ್ತು ಅತಿಯಾದ ಆಲೋಚನೆ. ವೃಶ್ಚಿಕ ರಾಶಿಯವರ ಮೆದುಳು ಯಾವತ್ತೂ ಸ್ವಿಚ್ ಆಫ್ ಆಗದ ಒಂದು ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ. ನೀವು ಅಕ್ಷರಶಃ ಜೀವಂತ ಲೈ ಡಿಟೆಕ್ಟರ್ ಇದ್ದಂತೆ. ಯಾರಾದರೂ ನಿಮ್ಮ ಬಳಿ ಬಂದು ಮಾತನಾಡಿದರೆ ಅವರ ಕಣ್ಣು, ಅವರ ಧ್ವನಿ, ಅವರ ಹಾವಭಾವವನ್ನು ನೋಡಿಯೇ ಇವರ ಉದ್ದೇಶವೇನು ಎಂದು ಕಂಡುಹಿಡಿಯುವ ಚಾಣಾಕ್ಷತನ ನಿಮ್ಮಗಿದೆ. ಆದರೆ ಈ ವಿಶೇಷ ಗುಣವೇ ಇಂದು ನಿಮಗೆ ಶಾಪವಾಗಿ ಪರಿಣಮಿಸಿದೆ. ನಿಮ್ಮ ನೆಮ್ಮದಿ ಹಾಳು ಮಾಡುತ್ತಿರುವುದೇ ನಿಮ್ಮಲ್ಲಿರುವ ಈ ಅಪನಂಬಿಕೆ. ಯಾರೇ ಹೊಸ ವ್ಯಕ್ತಿ ಪರಿಚಯವಾದರೂ ಅಥವಾ ವರ್ಷಗಳಿಂದ ಜೊತೆಗಿರುವ ಸಂಗಾತಿಯೇ ಆಗಿರಲಿ, ಇವರು ನನಗೆ ಮೋಸ ಮಾಡುತ್ತಿದ್ದಾರಾ, ನನ್ನನ್ನು ಬಳಸಿಕೊಳ್ಳುತ್ತಿದ್ದಾರಾ ಎಂಬ ಅನುಮಾನದ ಭೂತ ಸದಾ ನಿಮ್ಮ ಹೆಗಲೇರಿ ಕೂತಿರುತ್ತದೆ. ಇನ್ನು ಯಾರೋ ಒಬ್ಬರು ಯಾವುದೋ ಉದ್ದೇಶವಿಲ್ಲದೆ ಆಡಿದ ಒಂದು ಸಣ್ಣ ಮಾತನ್ನು ನೀವು ರಬ್ಬರ್ ಬ್ಯಾಂಡ್ನಂತೆ ಎಳೆಯುತ್ತೀರಿ. ಅವರು ಆ ಪದವನ್ನೇ ಯಾಕೆ ಬಳಸಿದರು, ನನ್ನನ್ನು ಕೀಳಾಗಿ ಕಾಣಲು ಹಾಗೆ ಹೇಳಿದ್ರ ಎಂದು ಒಂದೇ ವಿಷಯವನ್ನು 100 ಕೋನಗಳಲ್ಲಿ ವಿಶ್ಲೇಷಣೆ ಮಾಡುತ್ತಾ ರಾತ್ರಿಯಿಡೀ ನಿದ್ದೆಯಿಲ್ಲದೆ ಹೊರಳಾಡುತ್ತೀರಿ. ಇದರಿಂದ ಏನಾಗ್ತಿದೆ ಗೊತ್ತಾ? ನಿಮ್ಮ ಅಮೂಲ್ಯವಾದ ದೈಹಿಕ ಮತ್ತು ಮಾನಸಿಕ ಶಕ್ತಿ, ಎನರ್ಜಿ ಶೂನ್ಯವಾಗ್ತಿದೆ. ಜೀವನದಲ್ಲಿ ಸಾಧನೆ ಮಾಡಲು, ಹಣ ಸಂಪಾದಿಸಲು, ನೆಮ್ಮದಿಯ ಕುಟುಂಬ ಕಟ್ಟಿಕೊಳ್ಳಲು ಬಳಸಬೇಕಾದ ಶಕ್ತಿಯನ್ನು ಈ ವ್ಯರ್ಥ ಆಲೋಚನೆಗಳಿಗೆ ಸುರಿಯುತ್ತಿದ್ದೀರಿ. ವಾಸ್ತವದಲ್ಲಿ ಎಲ್ಲರೂ ನಿಮಗೆ ಮೋಸ ಮಾಡಲು ಕಾಯುತ್ತಿಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಬೇಕಾದ ತುರ್ತು ಅಗತ್ಯವಿದೆ. ಎರಡನೆಯ ಮಹಾಶತ್ರು ಹಳೆಯ ದ್ವೇಷ ಮತ್ತು ಸೇಡಿನ ಜ್ವಾಲಾಮುಖಿ. ವೃಶ್ಚಿಕ ರಾಶಿಯ ಸಂಕೇತ ಚೇಳು. ಚೇಳಿನ ಗುಣವೇನೆಂದರೆ ಅದು ತನ್ನ ಪಾಡಿಗೆ ತಾನಿದ್ದರೆ ಯಾರಿಗೂ ತೊಂದರೆ ಕೊಡುವುದಿಲ್ಲ. ಆದರೆ ಯಾರಾದರೂ ಅದರ ಬಾಲ ತುಳಿದರೆ ಅದು ತನ್ನ ಕೊನೆಯುಸಿರಿರುವವರೆಗೂ ಕಚ್ಚದೇ ಬಿಡುವುದಿಲ್ಲ. ವೃಶ್ಚಿಕ ರಾಶಿಯವರು ಪ್ರೀತಿ ಕೊಟ್ಟರೆ ಪ್ರಾಣವನ್ನೇ ಕೊಡುತ್ತಾರೆ. ಆದರೆ ಯಾರಾದರೂ ನಂಬಿಕೆ ದ್ರೋಹ ಮಾಡಿದರೆ, ಬೆನ್ನಿಗೆ ಚೂರಿ ಹಾಕಿದರೆ ನೀವು ಆ ಕ್ಷಣ ಸುಮ್ಮನಾಗಬಹುದು. ಆದರೆ ಆ ಘಟನೆಯನ್ನು ನಿಮ್ಮ ಕೊನೆಯ ಉಸಿರಿರುವವರೆಗೂ ಮರೆಯುವುದಿಲ್ಲ. ನಿಮಗೆ ಮೋಸ ಮಾಡಿದ ವ್ಯಕ್ತಿಯನ್ನು ಕಾಲವೇ ದಂಡಿಸಲಿ ಎಂದು ನೀವು ಬಿಡುವುದಿಲ್ಲ. ಬದಲಾಗಿ ತಕ್ಕ ಸಮಯ ಬರಲಿ, ಅವನಿಗೆ ನನ್ನ ಪವರ್ ಏನು ಅಂತ ತೋರಿಸುತ್ತೇನೆ ಎಂದು ನಿಮ್ಮ ಎದೆಯೊಳಗಿ ದ್ವೇಷದ ಜ್ವಾಲಾಮುಖಿಯನ್ನು ಜೀವಂತವಾಗಿ ಇಟ್ಟುಕೊಂಡಿರುತ್ತೀರಿ. ಆದರೆ ಸ್ನೇಹಿತರೆ, ಒಂದು ಕಟು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಬೇರೆಯವರ ಮೇಲೆ ಸೇಡು ತೀರಿಸಿಕೊಳ್ಳಲು ನೀವು ಹೊತ್ತಿಸಿದ ಬೆಂಕಿ ಮೊದಲು ಸುಡುವುದು ನಿಮ್ಮನ್ನೇ. ನಿಮಗೆ ಮೋಸ ಮಾಡಿದವನು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿರುತ್ತಾನೆ. ಆದರೆ ನೀವು ಮಾತ್ರ ಹಳೆಯ ಕಹಿ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ನಿಮ್ಮ ರಕ್ತವನ್ನು ನೀವೇ ಕುದಿಸಿಕೊಳ್ಳುತ್ತಿದ್ದೀರಿ. ದ್ವೇಷವನ್ನು ಎದೆಯಲ್ಲಿ ಇಟ್ಟುಕೊಳ್ಳುವುದು ಎಂದರೆ ನಾವೇ ಸ್ವತಃ ವಿಷ ಕುಡಿದು ನಮ್ಮ ಶತ್ರು ಸಾಯಲಿ ಎಂದು ಕಾಯುತ್ತಿದ್ದ ಹಾಗೆ. ಈ ದ್ವೇಷದ ಭಾರವನ್ನು ಕೆಳಗಿಳಿಸದಿದ್ದರೆ ಭವಿಷ್ಯದಲ್ಲಿ ನೀವೇ ಭಸ್ಮವಾಗುವ ಅಪಾಯವಿದೆ. ಮೂರನೆಯ ಮಹಾಶತ್ರು ಮುಖವಾಡದ ಬದುಕು ಮತ್ತು ಆವೇಶದ ಕೋಪ. ವೃಶ್ಚಿಕ ಜಲತತ್ವದ ರಾಶಿಯಾಗಿದ್ದರೂ ಇದರ ಅಧಿಪತಿ ಉಗ್ರವಾದ ಮಂಗಳ, ಕುಜಗ್ರಹ. ನೀವು ಒಳಗಡೆ ಅದೆಷ್ಟು ಮೃದು ಹೃದಯಿಗಳೆಂದರೆ ಬೇರೆಯವರ ಕಷ್ಟ ನೋಡಿದರೆ ಕರಗಿ ನೀರಾಗುತ್ತೀರಿ.
ಆದರೆ ನಿಮ್ಮ ಅತಿದೊಡ್ಡ ದೌರ್ಬಲ್ಯವೆಂದರೆ ನಿಮ್ಮ ನೋವನ್ನು ಜಗತ್ತಿಗೆ ತೋರಿಸದಿರುವುದಿಲ್ಲ. ನಾನು ಅತ್ತರೆ ಜನ ನನ್ನನ್ನು ವೀಕ್ ಅಂದುಕೊಳ್ಳುತ್ತಾರೆ, ನನ್ನ ಕಷ್ಟ ಯಾರಿಗೂ ಅರ್ಥವಾಗಲ್ಲ ಎಂಬ ಅಹಂಕಾರ ಮತ್ತು ಅಸಹಾಯಕತೆ ನಿಮ್ಮಲ್ಲಿದೆ. ಒಂಟಿಯಾಗಿ ರೂಮಿನಲ್ಲಿ ಅಳುತ್ತೀರಿಯೇ ಹೊರತು ಆಪ್ತರ ಮುಂದೆಯೂ ಕಣ್ಣೀರು ಹಾಕುವುದಿಲ್ಲ. ಇದರಿಂದಲೇ ನೀವು ಎಷ್ಟೋ ಬಾರಿ ಸಾವಿನ ಜನರ ಮಧ್ಯೆ ಇದ್ದರೂ ಅನಾಥರಂತೆ ಫೀಲ್ ಮಾಡುತ್ತೀರಿ. ನಿರಂತರವಾಗಿ ನೋವು, ಕೋಪ, ಹತಾಶೆಯನ್ನು ಎದೆಯಲ್ಲೇ ಅದುಮುಕೊಂಡಿರುವ ನಿಮಗೆ ಒಮ್ಮೆ ಕೋಪದ ಕಟ್ಟೆ ಒಡೆದರೆ ಪ್ರಳಯವೇ ಸೃಷ್ಟಿಯಾಗುತ್ತದೆ. ಆ ಸಿಟ್ಟಿನ ಭರದಲ್ಲಿ ನಿಮ್ಮ ನಾಲಿಗೆಯಿಂದ ಬರುವ ಪ್ರತಿಯೊಂದು ಪದವು ವಿಷದ ಬಾಣಗಳಂತೆ ಎದುರಾಳಿಯ ಎದೆಗೆ ನಾಟುತ್ತದೆ. ನಿಮ್ಮನ್ನು ಕೆಣಕಿದವರ ಅತಿದೊಡ್ಡ ವೀಕ್ನೆಸ್ ಮೇಲೆ ನೇರವಾಗಿ ಪ್ರಹಾರ ಮಾಡುತ್ತೀರಿ. ಆ ಕೋಪದ ಕ್ಷಣದಲ್ಲಿ ನೀವು ಆಡಿದ ಮಾತುಗಳಿಂದ ಎಷ್ಟೋ ಸುಂದರ ಸಂಬಂಧಗಳು ಸುಟ್ಟು ಕರಕಲಾಗಿವೆ. ಸಿಟ್ಟು ಇಳಿದ ಮೇಲೆ ನೀವು 1000 ಬಾರಿ ಕ್ಷಮೆ ಕೇಳಿದರೂ ಆಡಿದ ಮಾತು ಮತ್ತು ಒಡೆದ ಕನ್ನಡಿ ಮತ್ತೆ ಎಂದಿಗೂ ಸೇರುವುದಿಲ್ಲ. ಸ್ನೇಹಿತರೆ, ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹವಾಗಿರುವುದರಿಂದ ಈ ನಕಾರಾತ್ಮಕ ಶಕ್ತಿಗಳನ್ನು ಮಟ್ಟಹಾಕಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಪ್ರಬಲ ಉಪಾಯಗಳನ್ನು ಹೇಳಲಾಗಿದೆ. ಮೊದಲನೆಯದು ಆಂಜನೇಯನ ಮಹಾ ಆರಾಧನೆ. ನಿಮ್ಮಲ್ಲಿರುವ ಉಗ್ರ ಕೋಪ, ಸೇಡು ಮತ್ತು ಭಯವನ್ನು ನಿಯಂತ್ರಿಸಲು ಇರುವ ಏಕೈಕ ದೈವಿಕ ಶಕ್ತಿ ಎಂದರೆ ಭಕ್ತ ಹನುಮಂತ. ಹನುಮಂತನು ಅಪಾರ ಶಕ್ತಿಶಾಲಿಯಾಗಿದ್ದರೂ ಆ ಶಕ್ತಿಯನ್ನು ಭಕ್ತಿಯಿಂದ ಹೇಗೆ ಬಳಸಬೇಕು ಎಂಬುದರ ಸಂಕೇತ. ಪ್ರತಿದಿನ, ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ, ಹನುಮಾನ್ ಚಾಲಿಸ ಅಥವಾ ಬಜರಂಗ್ ಬಾಣ ಪಠಿಸುವುದನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಮೆದುಳಿನಲ್ಲೇ ಓಡುತ್ತಿರುವ ನಕಾರಾತ್ಮಕ ಆಲೋಚನೆಗಳಿಗೆ ಬ್ರೇಕ್ ಆಗುತ್ತದೆ. ಎರಡನೆಯದು ಜಲ ಥೆರಪಿ, ವಾಟರ್ ಥೆರಪಿ. ನಿಮಗೆ ಅತಿಯಾದ ಕೋಪ ಬಂದಾಗ ಅಥವಾ ಓವರ್ ಥಿಂಕಿಂಗ್ ಶುರುವಾದಾಗ ತಕ್ಷಣವೇ 1 ಲೋಟ ತಣ್ಣನೆಯ ನೀರನ್ನು ಕುಡಿಯಿರಿ, ಅಥವಾ ನೀರಿನ ಹತ್ತಿರ ನದಿ, ಸಮುದ್ರ, ಜಲಪಾತ ಸಮಯ ಕಳೆಯಿರಿ. ನೀವು ಜಲರಾಶಿಯವರಾಗಿರುವುದರಿಂದ ನೀರು ನಿಮ್ಮ ಮನಸ್ಸಿನ ಉದ್ವೇಗವನ್ನು ಮ್ಯಾಜಿಕ್ನಂತೆ ಶಾಂತಗೊಳಿಸುತ್ತದೆ. ಮೂರನೆಯದು ಬರವಣಿಗೆಯ ಮೂಲಕ ಭಾರ ಇಳಿಸಿ, ಜರ್ನಲಿಂಗ್. ನಿಮ್ಮ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲು ಸಾಧ್ಯವಾಗದಿದ್ದಾಗ ಒಂದು ಪುಸ್ತಕ ತೆಗೆದುಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋಪ, ಸೇಡು, ಅಸಮಾಧಾನವನ್ನೆಲ್ಲ ಕಾಗದದ ಮೇಲೆ ಬರೆಯಿರಿ. ಆ ನಂತರ ಆ ಕಾಗದವನ್ನು ಹರಿದು ಬಿಸಾಕಿ ಅಥವಾ ಸುಟ್ಟು ಹಾಕಿ. ಇದು ಮನಃಶಾಸ್ತ್ರದಲ್ಲಿ ನಿಮ್ಮ ಇಮೋಷನಲ್ ಬ್ಲಾಕೇಜ್ ತೆಗೆಯುವ ಅತ್ಯುತ್ತಮ ವಿಧಾನವಾಗಿದೆ.